ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಿದು ಫೈನಲಿ ಕೀರ್ತಿ ಇಂಥ ಹುಚ್ಚಾಟ ಮಾಡ್ತಿದ್ದಾಳಲ್ಲ, ಹಾಗಾದರೆ ಅವಳ ಹುಚ್ಚಾಟಕ್ಕೆ ಉತ್ತರ ಸಿಕ್ಬಿಡುತ್ತಾ? ಹುಚ್ಚಾಟ ಗೆದ್ದೇ ಬಿಡುತ್ತಾ ಅಥವಾ ವೈಷ್ಣವ್ ತಿರುಗು ಬಾಣ ಮಾಡೇ ಬಿಡ್ತಾನ? ಏನಾಗ್ತದೆ ಇದನ್ನೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಲಕ್ಷ್ಮಿ ವೈಷ್ಣವ್ ಇಬ್ಬರು ಕೂಡ ಯಾವುದೇ ಕಾರಣಕ್ಕೂ ಒಂದಾಗಬಾರ್ದು. ಇಡೀ ಜನಗಳು ಅವರಿಬ್ಬರು ಕೂಡ ಒಂದು ಒಳ್ಳೆ ಪೇರಲ್ಲ, ಅವ್ರಿಗೆ ಸೂಟಬಲ್ ಪೇರಲ್ಲ, ಆ ಹುಡುಗಿ ಅವನಿಗೆ ಸೂಟಬಲ್ ಪೇರಲ್ಲ, ಅವರಿಬ್ಬರ ನಡುವೆ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಹೇಳಿ ಇಡೀ ಜಗತ್ತಿಗೆ ಗೊತ್ತಾಗಬೇಕು ಅನ್ನೋದು ಕಾವೇರಿ ಮತ್ತು ಕೀರ್ತಿ ಅವರ ಪ್ಲ್ಯಾನ್ ಆಗಿತ್ತು. ಆ ಒಂದು ಪ್ಲ್ಯಾನನ್ನು ಅವರು ಎಕ್ಸಿಕ್ಯೂಟ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಸಿಕ್ಕಿದ್ದ ಅವಕಾಶವನ್ನೇ ಸೂಪರ್ ದಂಪತಿ ಪ್ರೋಗ್ರಾಮನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋತಿದ್ದಾರೆ ಕಾವೇರಿ ಮತ್ತು ಕೀರ್ತಿ. ಆದರೆ ಈ ಒಂದು ಸೂಪರ್ ದಂಪತಿ ಪ್ರೋಗ್ರಾಮಲ್ಲೂ ಅವ್ರೇನಾದರೂ ಸೋತ್ರೆ ಆಗ್ಲಾದರೂ ಬುದ್ಧಿ ಬರುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಖಂಡಿತ ಅವರಿಬ್ರಿಗೂ ಬುದ್ಧಿ ಬರುವ ಜಾಯಮಾನ ಅಂತೂ ಅಲ್ಲ. ಹಾಗಿದ್ರೆ ಮತ್ಯಾವ ಅಡೆತಡೆಗಳನ್ನ ತರ್ತಾರೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಅದರ ನಡುವೆ ಈ ಒಂದು ಸೂಪರ್ ದಂಪತಿ ಪ್ರೋಗ್ರಾಮಲ್ಲಿ ಸಾಕಷ್ಟು ರೌಂಡ್ಸ್ಗಳಿತ್ತು. ಮೊದಲನೇ ರೌಂಡಲ್ಲೂ ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ವೈಷ್ಣವ್ ಮತ್ತು ಲಕ್ಷ್ಮಿ ಇಬ್ಬರು ಕೂಡ. ಅಲ್ಲೂ ಕೂಡ ಕೀರ್ತಿಯ ಆಟ ತುಂಬಾ ಅತಿರೇಕದಲ್ಲಿತ್ತು. ಲಕ್ಷ್ಮಿ ಈ ಒಂದು ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬಾರ್ದು ಅಂತ ರೂಮಲ್ಲಿ ಲಾಕ್ ಮಾಡಿಟ್ಟಿದ್ಲು. ಆದರೆ ಟೈಮ್ ಇನ್ನೇನೋ ಮೀರಿತ್ತು. ಅದ್ರ ಒಳಗಡೆ ಲಕ್ಷ್ಮಿ ಬಂದು ಈ ಸ್ಕಿಟ್ ಕೂಡ ಪ್ರಾಕ್ಟೀಸ್ ಮಾಡಿರಲಿಲ್ಲ. ಅವರಿಬ್ರು ಸ್ಪಾಂಟೇನಿಯಸ್ ಆಗಿ ಏನೋ ಒಂದು ಯೋಚನೆ ಮಾಡಿ ಅದರಲ್ಲೂ ಬದಲಿನ ಆಟದಲ್ಲಿ ಅವರಿಬ್ಬರು ಖಂಡಿತವಾಗಿ ಜಯಶಾಲಿ ಕೂಡ ಆಗ್ತಾರೆ. ಬಿಕಾಸ್ ಅಲ್ಲಿ ಜಡ್ಜಸ್ ಯಾರು ಅಂತಾನೆ ಗೊತ್ತಿಲ್ಲ, ಅಕ್ಕಪಕ್ಕದಲ್ಲಿ ಇರಬಹುದು, ಎಲ್ಲೋ ಇರಬಹುದು, ನಮ್ಗೆ ಕಾಣ್ದಾಗೆ ಜಡ್ಜ್ನ ಮಾಡ್ತಿರಬಹುದು. ಹಾಗಾಗಿ ಜಡ್ಜ್ ಯಾರು ಅನ್ನೋದು ಗೊತ್ತಿಲ್ಲದೆ ಇರೋದ್ರಿಂದ ಆ ಒಂದು ರೌಂಡಲ್ಲಿ ವಿನ್ನರ್ ಯಾರು ಅನ್ನೋದು ಗೊತ್ತಾಗೋದಿಲ್ಲ. ಅದಾದ ನಂತರ ಎರಡನೇ ರೌಂಡನ್ನ ನಡುವೆನೇ ಈ ಕಡೆ ಲಕ್ಷ್ಮಿ ಮತ್ತು ವೈಷ್ಣವು ನದಿ ದಾಟೋ ಸಮಯದಲ್ಲಿ ಕಾವೇರಿ ಮತ್ತು ಕೀರ್ತಿ ಇಬ್ಬರು ಕೂಡ ಕಿತಾಪತಿ ಮಾಡ್ತಾರೆ. ಅವರಿಬ್ಬರು ಏನೇ ಕಿತಾಪತಿ ಮಾಡಿದ್ರು ಕೂಡ ವೈಷ್ಣವ್ ಲಕ್ಷ್ಮಿನ ದೂರ ಮಾಡೋದು ಅವರಿಂದ ಅಸಾಧ್ಯವಾಗುತ್ತೆ. ಅದರ ನಡುವೆ ವೈಷ್ಣವ್ಗೆ ಅರ್ಥ ಆಗೋದು ಒಂದೇ ಸತ್ಯ, ಲಕ್ಷ್ಮಿಯವರು ದಿನೇ ಅವರ ಪ್ರೀತಿ ನನ್ನ ಮೇಲೆ ಜಾಸ್ತಿ ಆಗ್ತದೆ, ದಿನೇ ಹಚ್ಕೋತಿದ್ದಾರೆ, ಅವರು ನಮ್ಮ ಸಂಸಾರ ಚೆನ್ನಾಗಿ ಹೋಗಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟು ಎಫರ್ಟ್ ಆಗ್ತಿದ್ದಾರೆ ಅಂತ. ಇದು ಅವನಿಗೆ ಗಿಲ್ಟ್ ಫೀಲ್ ಮಾಡುವ ಹಾಗಾಗುತ್ತೆ. ಆದರೆ ಇಲ್ಲಿ ವೈಷ್ಣವ್ ಎಷ್ಟೇ ಗಿಲ್ಟ್ ಫೀಲ್ ಆದರೂ ಕೂಡ ತಾನು ಸತ್ಯನ ಮುಚ್ಚಿಡಬೇಕು ಅಂತಾನೆ ಅನ್ಕೋತಾನೆ. ಬಟ್ ಅವನಿಂದ ಅದು ಅಸಾಧ್ಯವಾಗುತ್ತೆ. ಸತ್ಯ ಹೇಳಿಬಿಡೋಣ ಅಂತ ಅನ್ಕೊಂಡಂತ ಆತ ಸತ್ಯ ಹೇಳೋಕೆ ಮುಂದಾಗುವಷ್ಟರಲ್ಲಿ ಲಕ್ಷ್ಮಿ ನೇತ್ರಿಗೆ ಜಾರ್ಬಿಡ್ತಾರೆ. ವಿಧಿ ಆಟನೂ ಏನೂ ಗೊತ್ತಿಲ್ಲ, ಎಷ್ಟು ಬಾರಿ ವೈಷ್ಣವ್ ಸತ್ಯ ಹೇಳೋ ಸಮಯ ಬರುತ್ತೆ, ಬಟ್ ಈ ರೀತಿ ಇನ್ನೇನೋ ಆಗತ್ತೆ. ಕೆಲವೊಮ್ಮೆ ಸತ್ಯ ಹೇಳೋ ಸಮಯ ಅವಕಾಶ ಸಿಕ್ಕಿದ್ರೂ ಸತ್ಯ ಹೇಳುವುದಿಲ್ಲ. ಹೀಗೆ ಇವರಿಬ್ಬರ ನಡುವೆ ಆ ಒಂದು ಕೀರ್ತಿಯ ಪರದೆ ಸರಿತಾನೇ ಇದೆ. ನಂತರ ಈ ಕಡೆ ಕೀರ್ತಿ ಮತ್ತು ಕಾವೇರಿ ಇಬ್ಬರು ಕೂಡ ಮಾತಾಡಿಕೊಂಡು ಜಗಳ ಮಾಡ್ಕೋತಿದ್ದಾರೆ. ಬಿಕಾಸ್ ಇಲ್ಲಿ ಕೀರ್ತಿಯ ಹುಚ್ಚಾಟ ಜಾಸ್ತಿ ಆಗ್ತದೆ. ಜೊತೆಗೆ ಕೀರ್ತಿಗೆ ಬುದ್ಧಿ ಹೇಳೋಕೆ ಟ್ರೈ ಮಾಡ್ತಿದ್ದಾರೆ. ಬುದ್ಧಿ ಹೇಳದೇ ಇದ್ದಾಗ ಹೊಡೆಯೋಕ್ಕೂ ಮುಂದಾಗ್ಬಿಡ್ತಾರೆ. ಇದರಿಂದ ಕೀರ್ತಿ ಅತಿರೇಕಗೊಳ್ಬೋದು ಅಂತ ಅಂದ್ಕೊಂಡಂಥ ಕಾವೇರಿ ಅವರ ಮಗಳನ್ನು ಕೂಡ ಮುದ್ದು ಮಾಡಿಲ್ಲ. ಆ ಮಟ್ಟಿಗೆ ಕೀರ್ತಿನ ಮುದ್ದು ಮಾಡಬೇಕಾಗತ್ತೆ. ನಂತರ ಎರಡನೇ ದಿನದ ಕಾಂಪಿಟೇಷನ್, ಆ ಒಂದು ಕಾಂಪಿಟೇಷನ್ ಅಂತೂ ಸೂಪರ್ ಆಗಿರತ್ತೆ. ಅದೇ ಕಾಂಪಿಟೇಷನ್ ಅಸ್ತ್ರವಾಗಿದ್ದು ಕಾವೇರಿ ಮತ್ತು ಕೀರ್ತಿ ಅವ್ರಿಗೆ. ಅದೇ ಕಾಂಪಿಟೇಷನ್ ಅಸ್ತ್ರನ ಯೂಸ್ ಮಾಡಿಕೊಂಡ್ರು ಕೂಡ, ಆದರೆ ಅಲ್ಲಿ ಎಡವಟ್ಟಾಯಿತು. ಈ ಕಡೆ ಕಾವೇರಿ ಮತ್ತು ಕೀರ್ತಿಗೆ ಪ್ರಾರಂಭದಲ್ಲಿ ಸೋಲನ್ನು ಕೂಡ ಅನುಭವಿಸ್ಬೇಕಾಯಿತು, ಸೋಲು ಕೂಡ ಆಯಿತು. ಅದಕ್ಕೆ ಕಾರಣ ವೈಷ್ಣವ್ನ ಬುದ್ಧಿವಂತಿಕೆ. ವೈಷ್ಣವ್ ತನ್ನ ಬುದ್ಧಿಮತ್ತೆನ ಓಡಿಸಿದ್ದೆ ಭಾಗ್ಯವರ ಸಹಾಯ ತಗೊಂಡು ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ರೌಂಡಲ್ಲಿ ಲಕ್ಷ್ಮಿ ಬಗ್ಗೆ ಎಲ್ಲ ಕೂಡ ಗೊತ್ತಿರೋ ರೀತಿ ಎಲ್ಲ ಕೂಡ ಫಟಾಫಟ್ ಅಂತ ಹೇಳಿ ಆನ್ಸರ್ ಮಾಡಿಬಿಡ್ತಾರೆ. ಇದರಿಂದ ಕಾವೇರಿ ಮತ್ತು ಕೀರ್ತಿ ಅಂತೂ ನಿಬ್ಬೆರಗಾಗ್ತಾರೆ. ಜೊತೆಗೆ ಇಲ್ಲಿ ಅವರಿಬ್ಬರೇ ಎಲ್ಲ ಇಡೀ ಮನೆ ಮಂದಿ ನಿಬ್ಬೆರಗಾಗ್ತಾರೆ. ಬಿಕಾಸ್ ವೈಷ್ಣವ್ಗೆ ಲಕ್ಷ್ಮಿ ಬಗ್ಗೆ ಯಾವುದೇ ರೀತಿ ಕೂಡ ಒಂದು ವಿಷಯನೂ ಕೂಡ ಗೊತ್ತಿಲ್ಲ. ಅದರ ನಡುವೆ ಈ ಕಡೆ ಕೀರ್ತಿಗೆ ಸತ್ಯ ಗೊತ್ತಾಗುತ್ತೆ, ಇಲ್ಲಿ ಮೋಸ ಮಾಡಿ ಚೀಟ್ ಮಾಡಿದ್ದ ವೈಷ್ಣವ್ ಅಂತ. ಅದನ್ನು ಸ್ಟೇಜ್ ಮೇಲೆ ಅನೌನ್ಸ್ ಮಾಡ್ತಾಳೆ ಕೂಡ. ಇದರಿಂದಾಗಿ ವೈಷ್ಣವ್ ತಲೆ ತಗ್ಗಿಸ್ಬೇಕಾಗುತ್ತೆ. ಜೊತೆಗೆ ತಾನು ಈ ರೀತಿ ಮಾಡಿದ್ದು ನನ್ನ ಹೆಂಡತಿಗೆ ಬೇಜಾರಾಗಬಾರ್ದು, ನನಗೆ ಅವ್ರ ಬಗ್ಗೆ ಗೊತ್ತಿಲ್ಲ ಅಂದಾಗ ಅವರು ನೊಂದ್ಕೋತಾರೆ, ಆ ನೊಂದ್ಕೊಳ್ಳೋದನ್ನು ನನ್ನಿಂದ ನೋಡೋಕ್ಕಾಗಲ್ಲ ಅಂತ ಹೇಳಿ. ಹಾಗಾಗಿ ಆ ಒಂದು ರೌಂಡಲ್ಲಿ ಡಿಸ್ಕ್ವಾಲಿಫೈ ಆಗ್ತಾರೆ, ಖಂಡಿತ ಡಿಸ್ಕ್ವಾಲಿಫೈ ಆಗ್ತಾರೆ. ಇದರಿಂದ ಕೀರ್ತಿ ಮತ್ತು ಕಾವೇರಿಗೆ ದಿಲ್ ಖುಷ್, ಬಿಕಾಸ್ ಈ ಒಂದು ರೌಂಡಲ್ಲಿ ಅವ್ರಿಗೆ ಮಾರ್ಕ್ಸ್ ಬರುವುದಿಲ್ಲ ಅಂತ. ಆದರೆ ಇಲ್ಲಿ ಜಡ್ಜಸ್ ಮುಂದೆ ಮೇಯ್ನಾಗಿ ನೋಡ್ತಿರೋದು ಆಟ ಏನು ಮಾಡ್ತಾರೆ, ಆಟದಲ್ಲಿ ಹೇಗೆ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತಲ್ಲ, ಆ ಒಂದು ಕಪಲ್ಸ್ ಎಷ್ಟು ಅನ್ಯೋನ್ಯವಾಗಿದ್ದಾರೆ, ಎಷ್ಟು ಒಬ್ರಿಗೊಬ್ರು ಪ್ರೀತಿ ಮಾಡ್ತಾರೆ, ಒಬ್ರಿಗೊಬ್ರು ಸಾಥ್ ಕೊಡ್ತಾರೆ, ಒಬ್ರಿಗೊಬ್ರು ಎಷ್ಟು
ಕಾಳಜಿ ಮಾಡ್ತಾರೆ ಅನ್ನೋದನ್ನು. ಹಾಗಾಗಿ ಈ ಒಂದು ರೌಂಡಲ್ಲಿ ಮಾರ್ಕ್ಸ್ ಇಲ್ಲ ಅಂತೇನೋ ಕೀರ್ತಿ ಮತ್ತು ಕಾವೇರಿ ಅವರು ಅಂದ್ಕೊಂಡಿದ್ದಾರೆ. ಹಾಗಿದ್ರೆ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಜಡ್ಜಸ್ ಆ ಒಂದು ಕಾಂಪಿಟೇಷನ್ ಡಿಸ್ಕ್ವಾಲಿಫೈ ನೋಡ್ತಾರಾ, ಅಥವಾ ವೈಷ್ಣವ್ ತನ್ನ ಹೆಂಡತಿ ಮನಸ್ಸಿಗೆ ನೋವಾಗಬಾರ್ದು ಅಂತ ಯೋಚನೆ ಮಾಡಿದಂತಹ ರೀತಿನ ನೋಡ್ತಾರಾ ಅನ್ನೋದು ಕೊನೆಯ ಕಾಂಪಿಟೇಷನ್ ದಿನ ರಿಸಲ್ಟ್ಸ್ ಅನೌನ್ಸ್ಮೆಂಟ್ ದಿನಾನೇ ಗೊತ್ತಾಗೋದು. ನಮ್ಮ ಪ್ರಕಾರ ಖಂಡಿತವಾಗಿ ಅವರಿಬ್ಬರು ಅಂಡರ್ಸ್ಟ್ಯಾಂಡಿಂಗ್, ಕಾಳಜಿ, ಎಷ್ಟು ಕೇರ್ ಮಾಡ್ತಾರೆ, ಎಷ್ಟು ಪ್ರೀತಿ ಮಾಡ್ತಾರೆ ಅನ್ನೋದನ್ನೇ ಜಡ್ಜಸ್ ನೋಡ್ತಾರೆ. ಅದು ಕೀರ್ತಿ ಮತ್ತು ಕಾವೇರಿಗೆ ಬಿಗ್ ಶಾಕ್ ಆಗುತ್ತೆ. ಬಿಕಾಸ್ ಆ ಒಂದು ರೌಂಡಲ್ಲಿ ಕೂಡ ಅವ್ರಿಗೆ ಮಾರ್ಕ್ಸ್ ತುಂಬಾ ಜಾಸ್ತಿ ಬರುತ್ತೆ. ಇದೆಲ್ಲ ಆದ ನಂತರ ಮತ್ತೆ ಇರ್ತಕ್ಕಂಥದ್ದು 3ನೇ ರೌಂಡ್. ಅದರ ನಡುವೆ ಈ ಕಡೆ ವೈಷ್ಣವ್ ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಈ ಒಂದು ರೌಂಡಲ್ಲಿ ನಾವು ಹೊರಗುಳಿದ್ವಿ ಅಂತ ಕಿತ್ತಾಡೋದಿಲ್ಲ. ಅದಕ್ಕೆ ಬದಲಾಗಿ ವೈಷ್ಣವ್ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ ಲಕ್ಷ್ಮಿಗೆ, ಬಿಕಾಸ್ ಅವರು ನನಗೋಸ್ಕರ ಇಷ್ಟನ್ನೆಲ್ಲ ಮಾಡಿದ್ವು ಅನ್ನೋ ಕಾರಣಕ್ಕೆ. ಆದರೆ ಇಲ್ಲಿ ಕೀರ್ತಿ ಮತ್ತು ಕಾವೇರಿ ಫುಲ್ ಖುಷಿ ಆಗಿಬಿಟ್ಟಿದ್ದಾರೆ. ಈ ಒಂದು ರೌಂಡಲ್ಲಿ ಅವ್ರಿಗೆ ಮಾರ್ಕ್ಸ್ ಇಲ್ಲ, ನಾಳೆ ಬರೋ ಒಂದು ಗದ್ದೆ ಓಟದಲ್ಲೂ ಕೂಡ ಅವ್ರಿಗೆ ಗೆಲ್ಲೋಕ್ಕೆ ಸಾಧ್ಯ ಇಲ್ಲ ಅಂತ. ಈ ಕಡೆ ಕಾವೇರಿ ಅವರಂತೂ ಈ ರೌಂಡು ಡಿಸ್ಕ್ವಾಲಿಫೈ ಆದಮೇಲೆ ನಾನಂತೂ ಟೆನ್ಷನ್ ಫ್ರೀಯಿಂದ ನಾಳೆ ಆಡಬಹುದು ಅಂತ. ಅದಕ್ಕೆಲ್ಲ ಬ್ರೇಕ್ ಹಾಕೋಕೆ ಬರೋದೇ ಸುಪ್ರೀತಾ ಅವರು ಬಂದಿದ್ದೆ ನಿಮ್ಮಿಬ್ಬರ ಆಸೆ ನಿರಾಸೆ ಆಗಿದೆ. ಯಾಕಂದರೆ ನೀವಿಬ್ಬರು ಅಂದ್ಕೊಂಡಾಗ ಆಗಿಲ್ಲ. ಕೀರ್ತಿ ಅಂದ್ಕೊಂಡು ವೈಷ್ಣವ್ ಆ ರೀತಿ ಮಾಡೋದ್ರಿಂದ ಲಕ್ಷ್ಮಿಗೆ ಬೇಜಾರಾಗುತ್ತೆ ಅಂತ. ಬಟ್ ಉಲ್ಟಾ ಹೊಡೆದ ಕೀರ್ತಿ, ನೀನೇನು ಮಾಡಿದೆವು, ತುಂಬ ಒಳ್ಳೆ ಕೆಲಸ ಮಾಡ್ದೆ. ಆ ರೀತಿ ಮಾಡಿದ್ರಿಂದಾನೆ ವೈಷ್ಣವ್ ಅವಳನ್ನೇ ಎಷ್ಟು ಪ್ರೀತಿ ಕಾಳಜಿ ಮಾಡ್ತಾನೆ ಅಂತ ಗೊತ್ತಾಗಿ ಅವರಿಬ್ಬರು ಗುದ್ದಾಡ್ತಿಲ್ಲ, ಪ್ರೀತಿ ಮಾಡ್ತಿದ್ದಾರೆ, ಪ್ರೀತಿ ಜಾಸ್ತಿ ಆಗಿದೆ ಅಂತ. ಜೊತೆಗೆ ನಾಳೆ ಕೆಸರುಗದ್ದೆ ಓಟದಲ್ಲೂ ಕೂಡ ನೀವು ಏನೂ ಕೂಡ ಮಾಡೋಕ್ಕಾಗೋದಿಲ್ಲ, ಅವರಿಬ್ಬರು ನಿಜವಾಗ್ಲೂ ಜಯಶಾಲಿಗಳಾಗ್ತಾರೆ ಅಂತ. ಫೈನಲಿ ಕೆಸರುಗದ್ದೆ ಊಟದ ಕಾಂಪಿಟೇಷನ್ಗೂ ಕೂಡ ಬಂತು. ಈ ಕಡೆ ವೈಷ್ಣವ್ ಅಂತೂ ತನ್ನ ಹೆಂಡತಿಯನ್ನು ಹೊತ್ಕೊಂಡು ಇವತ್ತು ಗೆಲ್ಲೇಬೇಕು, ಯಾವುದೇ ಕಾರಣಕ್ಕೂ ನಿನ್ನೆ ಹೋಗಿರೋ ಮಾರ್ಕ್ಸನ್ನು ಇವತ್ತು ಮೇಕಪ್ ಮಾಡಬೇಕು, ಸೋಲೋ ಮಾತೇ ಇಲ್ಲ ಅಂತ ಹೇಳಿ ಜಬರ್ದಸ್ತಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಕೃಷ್ಣ ಕಾವೇರಿ ಅವ್ರಿಗಂತೂ ಓಡೋಕ್ಕೆ ಸಾಧ್ಯನೇ ಆಗ್ತಿಲ್ಲ, ಒಂದು ಸಮಯ ಕೂತೇ ಬಿಡ್ತಾರೆ. ಆದರೆ ಇಲ್ಲಿ ಬಿದ್ದು ಎದ್ದು ಕೂಡ ಲಕ್ಷ್ಮೀ ವೈಷ್ಣವ್ ಮಾಡ್ತಾರೆ ಬೇರೆ ಕಪಲ್ಸ್ ಥರನೇ. ಬಟ್ ಅವರಿಬ್ಬರು ಕೂಡ ಹೇಗೆ ಫಿನಿಕ್ಸ್ ಥರ ಹಾರ್ತಾರೆ ಅಂದರೆ ಕಣ್ಣು ಹಾಗೆ ಕೆಂಪೇರ್ ಬರುತ್ತೆ ಕೀರ್ತಿ ಮತ್ತು ಕಾವೇರಿಗೆ. ಬಟ್ ಇಲ್ಲಿ ನೀನು ರೀಚ್ ಆಗಬೇಕು ಅಷ್ಟರಲ್ಲಿ ಲಕ್ಷ್ಮಿ ಕೊಡ್ತಾಳೆ ಒಂದು ಬಿಗ್ ಶಾಕ್ ವೈಷ್ಣವ್ಗೆ, ಐ ಲವ್ ಯು ವೈಷ್ಣವ್ ಅಂತ. ಆ ಒಂದು ಮಾತು ವೈಷ್ಣವ್ನ ಹಾಗೆ ಸ್ಟನ್ ಮಾಡಿಬಿಡುತ್ತೆ. ತಾನು ಏನು ಮಾಡ್ತಿದ್ದೀನಿ, ವೈಷ್ಣವನ್ನು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಿದ್ದಾರೆ ಲಕ್ಷ್ಮಿ ಅವರು ಅಂತ. ಆದರೆ ಸ್ಲೋ ಆಗ್ತಿದ್ದಾಗ ಈ ಕಡೆ ಎಲ್ಲರೂ ಕೂಗ್ತಾರೆ, ಏನಾಗ್ತದೆ ವೈಷ್ಣವ್, ಹಿಂದೆ ಬಿದ್ದುಬಿಟ್ಟಿಯಲ್ಲ, ಏನಾಯಿತು ಅಂತ. ತಕ್ಷಣ ಗೊತ್ತಾದ ತಕ್ಷಣ ಒಂದೇ ಏಟ್ಗೆ ಲಕ್ಷ್ಮಿನ ಎತ್ತು ಹಾಕ್ಕೊಂಡು ಓಡ್ಬಿಡ್ತಾರೆ ಕೆಸರು ಗದ್ದೆಯಲ್ಲಿ. ಆದರೆ ಅವರಿಬ್ಬರು ತಲುಪಬಾರ್ದು ಅಂತ ಅಂದ್ಕೊಂಡಿದ್ದಂಥ ಕೀರ್ತಿ ಕಲ್ಲನ್ನು ತೊಗೊಂಡು ತೂರ್ತಾಳೆ ಲಕ್ಷ್ಮಿಗೆ. ಬಟ್ ಅಷ್ಟು ನೋವಾದರೂ ಕೂಡ ಲಕ್ಷ್ಮಿ ಬೀಳದೆ ವೈಷ್ಣವ್ಗೆ ಸಾಥ್ ಕೊಟ್ಟು ಆ ಒಂದು ಗುರಿಯನ್ನು ತಲುಪ್ತಾರೆ. ಫೈನಲಿ ವಿನ್ನರ್ಸ್ ಅನೌನ್ಸ್ಮೆಂಟ್ ಆಗುತ್ತೆ ಲಕ್ಷ್ಮಿ ಮತ್ತು ವೈಷ್ಣವ್ ಅಂತ. ಫೈನಲಿ ಅವರಿಬ್ಬರು ಕೂಡ ಖುಷಿಯಿಂದ ಕೇಕೆ ಹಾಕಿ ಖುಷಿಪಟ್ಟು ಅಪ್ಕೊಂಡೇ ಬಿಡು ಲಕ್ಷ್ಮಿನ ಅಪ್ಕೊಂಡ್ಬಿಡ್ತಾರೆ ವೈಷ್ಣವ್. ತಕ್ಷಣ ಒಂದು ರೀತಿ ಆಗಿಬಿಡುತ್ತೆ. ಈ ಕಡೆ ಕಾವೇರಿ ಮತ್ತು ಕೀರ್ತಿಗಂತೂ ಸಹಿಸೋಕೆ ಆಗ್ತಾನೆ ಇಲ್ಲ, ಏನಿದು ನಾವು ಅಂದ್ಕೊಂಡಿದ್ದೇನು ಆಗಿದ್ದೇನು. ಆದರೆ ಯಾವುದೇ ಕಾರಣಕ್ಕೂ ಕೂಡ ನಾಳೆ ಅಂತೂ ಸಾಧ್ಯನೇ ಇಲ್ಲ. ನಾಳೆ ವೈಷ್ಣವ್ ಸತ್ಯ ಹೇಳಲೇಬೇಕು ಲಕ್ಷ್ಮಿಗೆ, ಬಿಕಾಸ್ ಮನಸ್ಸಿನ ಮಾತನ್ನು ಇಷ್ಟು ದಿನ ಹೇಳೋಕ್ಕಾಗದಿರೋ ಮಾತನ್ನು ಸ್ಟೇಜ್ ಮೇಲೆ ಹೇಳಬೇಕಾಗಿದೆ ಅಂತ. ಆಗ ಏನಾದರೂ ವೈಷ್ಣವ್ ಲಕ್ಷ್ಮಿ ಪ್ರೀತಿ ಬಗ್ಗೆ ಹೇಳಿಬಿಟ್ರೆ, ಲಕ್ಷ್ಮಿಗೆ ನಿನ್ನ ಮತ್ತೆಲ್ಲ ತನ್ನ ಲವ್ ಸ್ಟೋರಿ ಬಗ್ಗೆ ಹೇಳಿಬಿಟ್ರೆ ಏನು ಮಾಡೋದು ಅಂತ ಕೇಳ್ತಿದ್ರೆ, ನಾನು ಕೂಡ ಹೇಳಲಿ ಅಂತಾನೆ ಆ ರೌಂಡ್ನ ಮಾಡಿರೋದು ಅಂತ ಹೇಳ್ತಿದ್ದಾಳೆ. ಈ ಕಡೆ ಕಾವೇರಿ ಅವ್ರಿಗೆ ಏನಿದು, ಏನು ಹೇಳ್ತಿದ್ದಾಳೆ ಅವಳು ಅಂತಿದ್ರೆ, ಹೌದು ಆಂಟಿ, ನಾನು ಈ ರೌಂಡ್ನ ಇಟ್ಟಿರೋದೆ ವೈಷ್ಣವ್ ತನ್ನ ಪ್ರೀತಿ ಬಗ್ಗೆ ಸತ್ಯ ಹೇಳಬೇಕು, ಮುಚ್ಚಿಟ್ಟಿರೋ ಸತ್ಯನ ಅಂತ. ಹಾಗಿದ್ರೆ ಇವಳು ಅಂದ್ಕೊಂಡಾಗೆ ಮುಚ್ಚಿಟ್ಟಿರೋ ಈ ಸತ್ಯ ಹೇಳ್ತಾನ ಅಥವಾ ಇನ್ಯಾವುದಾದ್ರೂ ಬೇರೆ ಸತ್ಯ ಹೇಳ್ತಾನ ಅನ್ನೋದನ್ನು ವೈಷ್ಣವ್ ನೋಡಬೇಕಾಗಿದೆ. ಅದರ ಜೊತೆಗೆ ಇಲ್ಲಿ ಲಕ್ಷ್ಮಿ ತಾನು ಹೇಗೆ ಗೆದ್ದೆ ಅನ್ನೋದನ್ನು ಅಕ್ಕಮ್ಮಗೆ ಫೋನ್ ಮಾಡಿ ಖುಷಿಯಿಂದ ಅದನ್ನು ಹಂಚ್ಕೊತಿದ್ದಾಳೆ. ಈ ಕಡೆ ಅಕ್ಕಮ್ಮ ಅಂತೂ ಫುಲ್ ಖುಷಿಯಾಗಿದ್ದಾರೆ. ಜೊತೆಗೆ ವೈಷ್ಣವ್ ಅವರು ನಾನು ನಿನ್ನ ಹತ್ರ ಕೇಳಿಕೊಂಡು ಹೇಳಿದ್ರು, ನಂಗೆ ಆ ಕ್ಷಣಕ್ಕೆ ಬೇಜಾರಾಯಿತು. ಆನಂತರ ಅವ್ರು ನನ್ನ ಎಷ್ಟು ಪ್ರೀತಿ ಕಾಳಜಿ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು ಅಂದಾಗ ನನಗೂ ಕೂಡ ಅದೇ ಅನ್ನಿಸ್ತು. ಅದಕ್ಕೋಸ್ಕರನೇ ನಾನು ಹೇಳ್ಕೊಟ್ಟಿದ್ದು ಅಂತ ಭಾಗ್ಯ ಹೇಳ್ತಾರೆ. ನನ್ನನ್ನಂತೂ ವೈಷ್ಣವ್ ಅವರು ಎಷ್ಟು ಪ್ರೀತಿ ಮಾಡ್ತಾರೆ ಗೊತ್ತಾ, ನೆನ್ನೆ ನನಗೆ ಬೇಜಾರಾಗಿದೆ ಅಂತ ಇವತ್ತಂತೂ ಎತ್ಕೊಂಡು ಎಷ್ಟು ಜೋರಾಗಿ ಓಡಿದ್ರು ಗೊತ್ತಾ ನನಗೋಸ್ಕರ ಅಂತ ಹೇಳ್ತಿದ್ರೆ. ಇದಕ್ಕೋಸ್ಕರನೇ ಅಲ್ವ ಲಡ್ಡು ನಾನು ಕಾದಿದ್ದು, ನಿನಗೆ ನಾನು ಇಷ್ಟಪಟ್ಟಂಥ ಹುಡುಗನೇ ಸಿಕ್ಕಿದ್ದಾನೆ ಅಂತ ಹೇಳ್ತಿದ್ದಾರೆ. ಇದರಿಂದ ಲಕ್ಷ್ಮಿಗಂತೂ ಫುಲ್ ಖುಷಿ ಆಗ್ತದೆ. ನಂತರ ಇದೆಲ್ಲ ಆಗ್ತಿದ್ದಾಗೆ ಮರುದಿನ ಮನಸ್ಸಿನ ಮಾತು. ಅದೇ ದಿನ ರಾತ್ರಿ ಆ ಒಂದು ರೌಂಡ್ ಇದೆ. ಆ ಒಂದು ಕಾಂಪಿಟೇಷನ್ ರೌಂಡ್ಗೆ ಎಲ್ಲರೂ ಕೂಡ ವೇದಿಕೆ ಮೇಲೆ ಸೇರಿದ್ದಾರೆ. ಈ ಕಡೆ ಸಖತ್ತಾಗಿ ರೆಡಿಯಾಗಿ ಬಂದಿದ್ದಾರೆ ಲಕ್ಷ್ಮಿ ಮತ್ತು ವೈಷ್ಣವ್ ಕೂಡ. ಈ ಕಡೆ ಸ್ಟೇಜ್ ಮೇಲೆ ಕೀರ್ತಿ ಇವತ್ತಿನ ಮನಸ್ಸಿನ ಮಾತು ಪ್ರೋಗ್ರಾಮಲ್ಲಿ ಯಾರು ಇದುವರೆಗೂ ಹೇಳ್ಕೊಳಕ್ಕೆ ಆಗದಿರೋ ಮಾತನ್ನು ಗಂಡ ಹೆಂಡತಿಗೆ, ಹೆಂಡತಿ ಗಂಡಂಗೆ ಹೇಳ್ಕೋಬೇಕಾಗಿದೆ ಅಂತ ಹೇಳ್ತಾರೆ. ಜೆನ್ಯೂನಾಗಿ ಹೇಳ್ಕೋಬೇಕು, ಅದನ್ನೆಲ್ಲ ಜಡ್ಜಸ್ ನೋಡಿ ಜಡ್ಜ್ ಮಾಡ್ತಿದ್ದಾರೆ ಅಂತ ತಿಳಿಸ್ತಿದ್ದಾರೆ. ಈ ಕಡೆ ವೈಷ್ಣವ್ ಏನು ಮಾಡಲಿ ಅಂತ ಅನ್ಕೋತಿದ್ರೆ, ಈ ಕಡೆ
ವೈಷ್ಣವ್ ಲಕ್ಷ್ಮಿ ಹತ್ರ ಬಂದಿದೆ, ನಾನು ನಿಮ್ಮ ಹತ್ರ ಒಂದು ವಿಷಯನ ಹೇಳಬೇಕು ಅಂತ ಹೇಳಿ ಮುಂದಾಗ್ತಿದ್ದಾರೆ. ಹಾಗಿದ್ರೆ ನಿಜವಾಗ್ಲೂ ವೈಷ್ಣವ್ ಮುಂದೆ ಹೇಳಿಬಿಡ್ತಾರೆ. ಹೇಳಬೇಕು ಅಂದ್ಕೊಳ್ಳೋಷ್ಟರಲ್ಲಿ ಅಲ್ಲಿ ಕಾಲ್ ಆಗ್ತದೆ ವೈಷ್ಣವ್ ಮತ್ತು ಲಕ್ಷ್ಮಿಗೆ. ನಂತರ ಲಕ್ಷ್ಮಿ ಒಂದಷ್ಟು ಪ್ರೀತಿ ಮಾತುಗಳನ್ನು ಆಡೋದ್ರ ಜೊತೆಗೆ ತನ್ನ ಗಂಡನ ಬಗ್ಗೆ ಮಾತಾಡ್ತಾಳೆ. ಈ ಕಡೆ ವೈಷ್ಣವ್ ಕೂಡ. ನಂತರ ಈ ಕಡೆ ಲಕ್ಷ್ಮಿ ತನ್ನ ಗಂಡನಿಗೆ ನಾನು ಇದುವರೆಗೂ ಕೂಡ ಐ ಲವ್ ಯು ಹೇಳಿಲ್ಲ, ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ, ಬಟ್ ನನ್ನಿಂದ ಎಂದೂ ಕೂಡ ಸಾಧ್ಯ ಆಗಿಲ್ಲ ಅಂತ ಹೇಳಿ ನನ್ನ ಗಂಡಂಗೆ ಐ ಲವ್ ಯು ಅಂತ ಹೇಳಿ ಪ್ರಪೋಸ್ ಮಾಡಬೇಕು ಅಂತ ಬಂದು ವೈಷ್ಣವ್ ಮುಂದೆ ನಿಂತ್ಕೊಂಡಾಗ ವೈಷ್ಣವ್ಗೆ ತುಂಬಾ ಕಸವಸಿ ಆಗ್ತದೆ. ರೆಡ್ ರೋಸ್ ಇಟ್ಕೊಂಡಿದ್ದ ಮಂಡಿ ಊರಿ ಕೂತಿರೋ ಲಕ್ಷ್ಮಿನ ಎದ್ದು ನಿಲ್ಲಿಸ್ತಿದ್ದಾನೆ ವೈಷ್ಣವ್. ಫೈನಲಿ ಲಕ್ಷ್ಮಿ ಪ್ರಪೋಸ್ ಮಾಡ್ತಾಳೆ, ಅದನ್ನು ಅಕ್ಸೆಪ್ಟ್ ಮಾಡ್ತಾನೆ. ಲಕ್ಷ್ಮಿ ಹೇಳೋದನ್ನ ವೈಷ್ಣವ್ ಸೈಲೆಂಟ್ ಆಗಿ ಇರಬಹುದು, ಆದರೆ ಅದಕ್ಕೆ ನಂತರ ಅಲ್ಲ, ವೈಷ್ಣವ್ ಸರ್ತಿ ಬಂದಾಗ ತಾನು ಪ್ರೀತಿ ಮಾಡಿರೋ ವಿಷಯನ ಅಷ್ಟು ಜನಗಳ ಮುಂದೆ ಲಕ್ಷ್ಮಿಗೆ ಹೇಳೋ ಧೈರ್ಯ ಬರುತ್ತಾ ಅವನಿಗೆ. ಹೇಳಬೇಕು, ಹೇಳ್ಬಿಡೋಣ, ಇಷ್ಟು ದಿನ ಅಸಾಧ್ಯವಾಗದನ್ನ ಹೇಗೋ ಕತ್ಲಲ್ಲಿದ್ದೀನಿ ಹೇಳ್ಬಿಡೋಣ ಅಂತ ಅಂದ್ಕೊಂಡು ಹೇಳ್ಬಿಡ್ತಾನೆ. ಕೀರ್ತಿ ತನ್ನ ಲವ್ ಸ್ಟೋರಿ ಬಗ್ಗೆ ಈ ಕಡೆ ಕೀರ್ತಿ ಹೇಳು ವೈಷ್ಣವ್ ಹೇಳ್ತೀಯ ಅಂತ ಗೊತ್ತು ಅಂತ ವೇಟ್ ಮಾಡ್ತಿದ್ದಾಳೆ. ಕಾವೇರಿ ಅವರು ಕೂಡ ತುದಿ ಗಾಲಲ್ಲಿ ನಿಂತಿದ್ದಾರೆ, ಹೇಳ್ಬಿಡ್ತಾರೆ ಅಂತ ಆಗಿದ್ರೆ ಹೇಳ್ಬಿಡ್ತಾನ. ಈ ಒಂದು ಹೇಳಕ್ಕೆ ಯಾವ ರೀತಿಯ ಒಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ ಕೊಡುತ್ತೆ, ಹೇಳ್ತಾನೆ ಇಲ್ವಾ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.